ಶಿಗ್ಗಾವಿಯಲ್ಲಿ ಶಾಂತಿಯುತ ಮತದಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಲಿರುವಂತಹ ಮತದಾನ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. 4 ಕೆಎಸ್ಆರ್ಪಿ 4 ಡಿಎಆರ್ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಒಟ್ಟು 241 ಮತಗಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಡಿಎಆರ್ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಪೊಲೀಸ್ ಅಂತ. ಭಾರತಿ ಬೆಳಗ್ಗೆ 4:15 ಎದ್ದು ಹೋಗ್ಬಿಟ್ಟಿರ್ತಾರ ಅಂತ ಆ ಒಂದು ಮತಗಟ್ಟೆ ಹತ್ರ. ಮಾರುತಿಯವರೇ, ಇನ್ನೂ ಬೆಳಗಾಗೇ ಇಲ್ಲ, ಇನ್ನೂ ಅಲ್ಲಿ ಸೂರ್ಯನೇ ಹುಟ್ಟಿಲ್ಲ, ಆಗ್ಲೇ ನೀವು ಹೋಗಿ ಅಲ್ಲಿ ರೆಡಿಯಾಗಿ ನಿಂತಿದ್ದೀರಿ. ಹೇಗಿದೆ ಸಿದ್ಧತೆ ಮಾರುತಿ? ಗುಡ್ ಮಾರ್ನಿಂಗ್ ನಾಗೇಂದ್ರ ಬಾಬು. ನಿಜಕ್ಕೂ ನೀವೇ ಹೇಳಿದ ಹಾಗೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಉಪ ರಣಕಣ ರಂಗೇರಿತ್ತು ಅಂತ ಹೇಳ್ಬೋದು. ಸಾಕಷ್ಟು ಹೈಡ್ರಾಮಾಗಳು ನಡೆದವು. ಒಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ, ಮತ್ತೊಂದು ಕಡೆಗೆ ಕಳೆದ ಬಾರಿ ಅವರ ತಂದೆ ಬಸವರಾಜ ಬೊಮ್ಮಾಯಿ ವಿರುದ್ಧ ನಿಂತ್ಕೊಂಡು ಸೋತಂತಹ ಯಾಸಿರ್ ಖಾನ್ ಪಠಾಣ್ ಇಬ್ಬರ ನಡುವೆ ಸಾಕಷ್ಟು ಹಣಾಹಣಿ ಇತ್ತು. ಇದೀಗ ಆ ದಂಗಲ್ಗೆ ಅಂತಿಮವಾಗಿ ಕೊನೆ ಆಗ್ತಾ ಇರುವಂಥದ್ದು. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗೋದಿದೆ. ಸಾಕಷ್ಟು ಹಣಾಹಣಿಗಳಾಯಿತು, ಟಿಕೆಟ್ಗೆ ಫೈಟ್ ಆಯಿತು. ಇದೆಲ್ಲ ಆದ ನಂತರ ಇದೀಗ ಕೊನೆಯದಾಗಿ ಇಬ್ಬರ ಅಭ್ಯರ್ಥಿಗಳ ಭವಿಷ್ಯ ಮತದಾರ ಕೈಗೆ ಬಿಟ್ಟಂತಾಗಿರುವಂಥದ್ದು. ನಾನು ಸದ್ಯ ಈಗ ಕುಣಿಮೆಳ್ಳೆಹಳ್ಳಿಯಲ್ಲಿದ್ದೇನೆ. ಇನ್ನು ನಮ್ಮ ಹಾವೇರಿಯಲ್ಲಿ ಸೂರ್ಯೋದಯ ಏನೋ ಆಗಿಲ್ಲ ಅನ್ಬೋದು, ಸದ್ಯ ಕತ್ತಿದೆ, ಅದು ಕೂಡ ಹೇಳ್ತೀನಿ. ನಾನು ತೋರಿಸ್ತಾ ಹೋಗ್ತೀನಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಕುಣಿಮೆಳ್ಳೆಹಳ್ಳಿ ನಾನಿದ್ದೇನೆ ಇವತ್ತು. ಇಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ನೋಡ್ಕೊಳ್ತಾ ಇರುವಂಥದ್ದು. ಪೊಲೀಸ್ ಸಿಬ್ಬಂದಿ ಕೂಡ ಈಗಾಗಲೇ ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗಿರುವಂತಹದ್ದು. ಇನ್ನು ಅಣುಕು ಮತದಾನ ಕೂಡ ನಡೀತಾ ಇರುವಂಥದ್ದು. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಉಪಚುನಾವಣೆಗೆ ಕ್ಷಣಗಳನ್ನು ಕಾಯ್ತಾ ಇದ್ರು ಕೂಡ ಬೆಳಗ್ಗೆ 7ರಿಂದ ಮತದಾನ ಆರಂಭ ಆಗುವಂಥದ್ದು. ಸಂಜೆ 6ಕ್ಕೆ ಮತದಾನ ಪ್ರಕ್ರಿಯೆ ಅಂತ್ಯ ಆಗುವಂಥದ್ದು. ಶಾಂತಿಯುತ ಮತದಾನಕ್ಕೆ ಜಿಲ್ಲಾಡಳಿತ ಸಕಲ ಸ್ಥಿತಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. 1 SP ನಾವು ಯೋಜನೆ ಮಾಡಿದ್ರೆ 1 ASP, 4 ಜನ DYSP, 12 CPI, 24 PSI, ಒಟ್ಟು 700 ಚಿಲ್ಲರೆ ಅಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡುವಂಥದ್ದು. ಸಂಪೂರ್ಣವಾಗಿ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಣುಕು ಮತದಾನವನ್ನು ಮಾಡ್ತಿರುವಂಥದ್ದು. ಸಿಬ್ಬಂದಿ ಆದಷ್ಟು ಬೇಗನೆ ಇದ್ದು ಎಲ್ಲ ಒಂದು ಮತದಾನಕ್ಕೆ ಯಾವ ರೀತಿ ಪ್ರಕ್ರಿಯೆ ಬೇಕು ಆ ಎಲ್ಲ ಪ್ರಕ್ರಿಯೆಯಲ್ಲಿ ಮಾಡ್ತಾ ಇರುವಂಥದ್ದು. ಸದ್ಯ ನಾನು ಕುಣಿಮೆಳ್ಳೆಹಳ್ಳಿ ಗ್ರಾಮದಲ್ಲಿದ್ದಾನೆ. ಅಂದರೆ ಹಾವೇರಿಯಿಂದ ಸವಣೂರು ಶಿಗ್ಗಾಂವ್ ಕ್ಷೇತ್ರಕ್ಕೆ ತಲುಪುವ ಮೊದಲ ಊರು ಈ ಕುಣಿಮೆಳ್ಳೆಹಳ್ಳಿ ಅಂತ ಹೇಳ್ಬೋದು. ಸಾಕಷ್ಟು ಗೊಂದಲಗಳ ಮಧ್ಯೆ, ಟಿಕೆಟ್ ಪೈಪೋಟಿಗಳ ಮಧ್ಯೆ, ತಾವೇ ಹೇಳಿದಾಗೆ ಕಿಡ್ನಾಪ್ ಆಗೋ ಲೆವೆಲ್ಗೆ ಹೋಗೋವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆದಿರುವಂಥದ್ದು. ಸದ್ಯ ಇದೀಗ ಮತದಾನಕ್ಕೆ ಕ್ಷಣಗಳು ನಡೆದಿರುವಂಥದ್ದು ನಾಗೇಂದ್ರ ಬಾಬು. ಎಸ್ ಈಗ ಅಲ್ಲಿ ಅಣುಕು ಪ್ರದರ್ಶನ ಆಗ್ತಾ ಇದೆ. ಈಗ ಅಂದ್ರೆ ಇದನ್ನ ಏನಕ್ಕೆ ಅಣುಕು ಅಂತಂದ್ರೆ ಒಂದ್ ರೌಂಡ್ ಚೆಕ್ ಮಾಡ್ಕೊಳ್ತಾರೆ. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆದ್ಮೇಲೆ ಯಾವುದೇ ರೀತಿಯಾದಂತ ತಾಂತ್ರಿಕ ದೋಷಗಳು ಕಂಡು ಬರಬಾರದು ಅಂತ ಹೇಳಿ, ಅಂದ್ರೆ ಅಲ್ಲಿ ಅಧಿಕಾರಿಗಳು ಬಂದಿರ್ತಾರೆ, ವಿವಿಪ್ಯಾಟ್ ಅನ್ನ ಇಟ್ಕೊಂಡು ಅದನ್ನ ಚೆಕ್ ಮಾಡ್ತಾರೆ, ಎಲ್ಲವೂ ಕೂಡ ಸರಿಯಾಗಿದ್ಯಾ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈಗ ನಾವು 1 ನಂಬರ್ ಅಂತ ಇರುತ್ತೆ, 2 ನಂಬರ್ ಅಂತ ಇರುತ್ತೆ, 3 ನಂಬರ್ ಅಂತ ಇರುತ್ತೆ, ಅಭ್ಯರ್ಥಿಗಳ ನಂಬರ್ ಇರುತ್ತೆ. ನಾವು 1 ಅಂತ ಓದಿದಾಗ 1 ಪಕ್ಕದಲ್ಲಿ ಲೈಟ್ ಬರಬೇಕು, 2 ಓದಿದಾಗ 2 ಪಕ್ಕದಲ್ಲಿ ಲೈಟ್ ಬರಬೇಕು. ಇದೆಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ. ಇದನ್ನ ಅಣುಕು ಪ್ರದರ್ಶನ ಅಂತ. ಅಂದ್ರೆ ಅಣುಕು ಅಂದ್ರೆ ರಿಹರ್ಸಲ್ ಮಾಡ್ಕೊಳ್ಬೇಕು. ಸೊ ಒಂದು ರಿಹರ್ಸಲ್ ಮಾಡ್ಕೊಳ್ಳೋ ಮೂಲಕ ಅದೆಲ್ಲವನ್ನ ಕೂಡ ಚೆಕ್ ಮಾಡ್ಕೊಳ್ತಾರೆ. ಈಗ ಅಲ್ಲೊಬ್ರು ಬಂದಿರ್ತಾರೆ, ಒಬ್ರು ಒಳಗಡೆ ಎಂಟ್ರಿ ಆಗ್ತಿದ್ದಂತಾನೆ, ಎಂಟ್ರಿ ಆಗ್ತಿದ್ದಂಗೆ ಅವರ ವೋಟರ್ ಐಡಿ ತೋರಿಸ್ಬೇಕು. ವೋಟರ್ ಐಡಿ ನೋಡ್ದಂಗೆ ಅವರ ನಂಬರ್ ಏನಿರುತ್ತೆ ಅದನ್ನ ಚೆಕ್ ಮಾಡ್ತಾರೆ, ನಂಬರ್ ಅಲ್ಲಿ ಟಿಕ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಹೋಗ್ತಾರೆ. ನೆಕ್ಸ್ಟ್ ಹೋದ್ಮೇಲೆ ಅವ್ರಿಗೆ ಶಾಯಿ ಹಾಕ್ತಾರೆ. ಶಾಯಿ ಹಾಕ್ಮೇಲೆ ಅವರು ಹೋಗ್ತಾರೆ. ಅವರು ಯಾರು ತಮ್ಮ ಯಾರನ್ನ ಆಯ್ಕೆ ಮಾಡ್ತಾರೋ ಆ ಅಭ್ಯರ್ಥಿಯನ್ನ ವೋಟ್ ಹಾಕ್ತಾರೆ, ಹೊರಗಡೆ ಬರ್ತಾರೆ. ಸೊ ಈ ಒಂದು ಪ್ರಕ್ರಿಯೆಯನ್ನ ಕಂಪ್ಲೀಟ್ ಆಗಿ ಒಂದು ರೌಂಡ್ ಚೆಕ್ ಮಾಡ್ಕೊಳ್ತಾರೆ. ನೋಡಿ, ವಿವಿಪ್ಯಾಟ್ಗಳು ಬರ್ತಾ ಇದೆ, ಅದನ್ನ ತುಂಬಾ ಭದ್ರತೆಯಿಂದ ತರಲಾಗುತ್ತೆ. ಮಾರುತಿ, ಈಗ ನೀವೇನ್ ನೋಡ್ತಾ ಇದ್ರಿ ವೀಕ್ಷಕರೇ, ಸಂಡೂರು ನೋಡಿ, ವೆರಿ ಫಾಸ್ಟ್ ವಿಜುವಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಲೈವ್ ವಿಜುವಲ್ಸ್ ಸಂಡೂರಿನಿಂದ ನಿಮಗೆ ತೋರಿಸ್ತಾ ಇರುವಂತದ್ದು ಲೈವ್ ವಿಜುವಲ್ಸ್. ನಮ್ಮ ರೇಣುಕಾರಾಧ್ಯ ಫಾಸ್ಟ್ ವಿಜುವಲ್ಸ್ ತೋರಿಸ್ತಾ ಇದೀವಿ ನಮ್ಮ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಅಂತೇಳಿ ತೋರಿಸಿದ್ದಾರೆ. ಈ ಮಿನಿ ದಂಗಲ್ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತಂದ್ರೆ, ಕಾಂಗ್ರೆಸ್ಗೂ ಕೂಡ ಪ್ರತಿಷ್ಠೆಯ ಕಣ ಆಗಿದೆ 3. ಮತ್ತೊಂದು ಕಡೆ ಮೈತ್ರಿ ಪಾಳ್ಯಕ್ಕೂ ಕೂಡ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣ 3. ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮುಂದಿನ ದಿನಗಳಲ್ಲಿ. ಈ ಸೋಲು ಗೆಲುವು ಲೆಕ್ಕಾಚಾರಗಳಿದೆಯಲ್ಲ, ಯಾರು ಕೂಡ ಅದನ್ನ ಊಹೆ ಮಾಡೋದಕ್ಕೆ ಆಗೋದೇ ಇಲ್ಲ. ನೋಡಿ, ಇದು ಈ ಕ್ಷಣದ ಲೈವ್ ವಿಜುವಲ್ಸ್ ನಿಮ್ಗೆ ತೋರಿಸ್ತಾ ಇದೀವಿ. ಇದು ಸಂಡೂರ್ನ ಲೈವ್ ವಿಜುವಲ್ಸ್. ಮತ್ತೊಂದು ಕಡೆ
ಶಿಗ್ಗಾವಿಯಲ್ಲಿ ಶಾಂತಿಯುತ ಮತದಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಲಿರುವಂತಹ ಮತದಾನ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. 4 KSRP 4 DAR ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಒಟ್ಟು 241 ಮತಗಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. DAR ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಪೊಲೀಸ್ ಅಂತ. ಮಾರುತಿ ಬೆಳಗ್ಗೆ 4:15 ಎದ್ದು ಹೋಗ್ಬಿಟ್ಟಿರ್ತಾರ ಅಂತ ಆ ಒಂದು ಮತಗಟ್ಟೆ ಹತ್ರ. ಮಾರುತಿ ಅವರೇ, ಇನ್ನೂ ಬೆಳಗಾಗೇ ಇಲ್ಲ, ಇನ್ನೂ ಅಲ್ಲಿ ಸೂರ್ಯನೇ ಹುಟ್ಟಿಲ್ಲ, ಆಗ್ಲೇ ನೀವು ಹೋಗಿ ಅಲ್ಲಿ ರೆಡಿಯಾಗಿ ನಿಂತಿದ್ದೀರಿ. ಹೇಗಿದೆ ಸಿದ್ಧತೆ ಮಾರುತಿ? ಗುಡ್ ಮಾರ್ನಿಂಗ್ ನಾಗೇಂದ್ರ ಬಾಬು. ನಿಜಕ್ಕೂ ನೀವೇ ಹೇಳಿದ ಹಾಗೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಉಪ ರಣಕಣ ರಂಗೇರಿತ್ತು ಅಂತ ಹೇಳ್ಬೋದು. ಸಾಕಷ್ಟು ಹೈಡ್ರಾಮಗಳು ನಡೆದವು. ಒಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ, ಮತ್ತೊಂದು ಕಡೆಗೆ ಕಳೆದ ಬಾರಿ ಅವರ ತಂದೆ ಬಸವರಾಜ ಬೊಮ್ಮಾಯಿ ವಿರುದ್ಧ ನಿಂತ್ಕೊಂಡು ಸೋತಂತಹ ಯಾಸಿರ್ ಖಾನ್ ಪಠಾಣ್ ಇಬ್ಬರ ನಡುವೆ ಸಾಕಷ್ಟು ಹಣಾಹಣಿ ಇತ್ತು. ಇದೀಗ ಆ ದಂಗಲ್ಗೆ ಅಂತಿಮವಾಗಿ ಕೊನೆ ಆಗ್ತಾ ಇರುವಂಥದ್ದು. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗುತ್ತಿದೆ. ಸಾಕಷ್ಟು ಹಣಾಹಣಿಗಳಾಯಿತು, ಟಿಕೆಟ್ಗೆ ಫೈಟ್ ಆಯಿತು. ಇದೆಲ್ಲ ಆದ ನಂತರ ಇದೀಗ ಕೊನೆಯದಾಗಿ ಇಬ್ಬರ ಅಭ್ಯರ್ಥಿಗಳ ಭವಿಷ್ಯ ಮತದಾರ ಕೈಗೆ ಬಿಟ್ಟಂತಾಗಿರುವಂಥದ್ದು. ನಾನು ಸದ್ಯ ಈಗ ಕುಣಿಮೆಳೆಹಳ್ಳಿಯಲ್ಲಿದ್ದೇನೆ. ಇನ್ನು ನಮ್ಮ ಹಾವೇರಿಯಲ್ಲಿ ಸೂರ್ಯೋದಯ ಏನೋ ಆಗಿಲ್ಲ ಅನ್ಬೋದು, ಸದ್ಯ ಕತ್ತಿದೆ, ಅದು ಕೂಡ ತಿಳ್ತೀನಿ. ನಾನು ತೋರಿಸ್ತಾ ಹೋಗ್ತೀನಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಕುಣಿಮೆಳೆಹಳ್ಳಿ ನಾನಿದ್ದೇನೆ ಇವತ್ತು. ಇಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ನೋಡ್ಕೊಳ್ತಾ ಇರುವಂಥದ್ದು. ಪೊಲೀಸ್ ಸಿಬ್ಬಂದಿ ಕೂಡ ಈಗಾಗಲೇ ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗಿರುವಂತಹದ್ದು. ಇನ್ನು ಅಣುಕು ಮತದಾನ ಕೂಡ ನಡೀತಾ ಇರುವಂಥದ್ದು. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಉಪಚುನಾವಣೆಗೆ ಕ್ಷಣಗಳನ್ನು ಕಾಯ್ತಾ ಇದ್ರು ಕೂಡ ಬೆಳಗ್ಗೆ 7 ಮತದಾನ ಆರಂಭ ಆಗುವಂಥದ್ದು, ಸಂಜೆ 6ಕ್ಕೆ ಮತದಾನ ಪ್ರಕ್ರಿಯೆ ಅಂತ್ಯ ಆಗುವಂಥದ್ದು. ಶಾಂತಿಯುತ ಮತದಾನಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. 1 SP ನಾವು ಯೋಜನೆ ಮಾಡಿದ್ರೆ 1 ASP, 4 ಜನ DYSP, 12 CPI, 24 PSI, ಒಟ್ಟು 700 ಚಿಲ್ಲರೆ ಅಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡುವಂಥದ್ದು. ಸಂಪೂರ್ಣವಾಗಿ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಣುಕು ಮತದಾನವನ್ನು ಮಾಡ್ತಿರುವಂಥದ್ದು. ಸಿಬ್ಬಂದಿ ಆದಷ್ಟು ಬೇಗನೆ ಇದ್ದು ಎಲ್ಲ ಒಂದು ಮತದಾನಕ್ಕೆ ಯಾವ ರೀತಿ ಪ್ರಕ್ರಿಯೆ ಬೇಕು ಆ ಎಲ್ಲ ಪ್ರಕ್ರಿಯೆಯಲ್ಲಿ ಮಾಡ್ತಾ ಇರುವಂಥದ್ದು. ಸದ್ಯ ನಾನು ಕುಣಿಮೆಳೆಹಳ್ಳಿ ಗ್ರಾಮದಲ್ಲಿದ್ದೇನೆ. ಅಂದರೆ ಹಾವೇರಿಯಿಂದ ಸವಣೂರು ಶಿಗ್ಗಾಂವ್ ಕ್ಷೇತ್ರಕ್ಕೆ ತಲುಪುವ ಮೊದಲ ಊರು ಈ ಕುಣಿಮೆಳೆಹಳ್ಳಿ ಅಂತ ಹೇಳ್ಬೋದು. ಸಾಕಷ್ಟು ಗೊಂದಲಗಳ ಮಧ್ಯೆ, ಟಿಕೆಟ್ ಪೈಪೋಟಿಗಳ ಮಧ್ಯೆ, ತಾವೇ ಹೇಳಿದಾಗೆ ಕಿಡ್ನಾಪ್ ಆಗೋ ಲೆವೆಲ್ಗೆ ಹೋಗೋವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆದಿರುವಂಥದ್ದು. ಸದ್ಯ ಇದೀಗ ಮತದಾನಕ್ಕೆ ಕ್ಷಣಗಳು ನಡೆದಿರುವಂಥದ್ದು. ನಾಗೇಂದ್ರ ಬಾಬು, ಎಸ್ ಈಗ ಅಲ್ಲಿ ಅಣುಕು ಪ್ರದರ್ಶನ ಆಗ್ತಾ ಇದೆ. ಈಗ ಅಂದ್ರೆ ಇದನ್ನ ಏನಕ್ಕೆ ಅಣುಕು ಅಂತಂದ್ರೆ ಒಂದ್ ರೌಂಡ್ ಚೆಕ್ ಮಾಡ್ಕೊಳ್ತಾರೆ. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆದ್ಮೇಲೆ ಯಾವುದೇ ರೀತಿಯಾದಂತ ತಾಂತ್ರಿಕ ದೋಷಗಳು ಕಂಡು ಬರಬಾರದು ಅಂತ ಹೇಳಿ, ಅಂದ್ರೆ ಅಲ್ಲಿ ಅಧಿಕಾರಿಗಳು ಬಂದಿರ್ತಾರೆ, ವಿವಿಪ್ಯಾಟ್ ಅನ್ನ ಇಟ್ಕೊಂಡು ಅದನ್ನ ಚೆಕ್ ಮಾಡ್ತಾರೆ, ಎಲ್ಲವೂ ಕೂಡ ಸರಿಯಾಗಿದ್ಯಾ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈಗ ನಾವು 1 ನಂಬರ್ ಅಂತ ಇರುತ್ತೆ, 2 ನಂಬರ್ ಅಂತ ಇರುತ್ತೆ, 3 ನಂಬರ್ ಅಂತ ಇರುತ್ತೆ, ಅಭ್ಯರ್ಥಿಗಳ ನಂಬರ್ ಇರುತ್ತೆ. ನಾವು 1 ಅಂತ ಓದಿದಾಗ 1 ಪಕ್ಕದಲ್ಲಿ ಲೈಟ್ ಬರಬೇಕು, 2 ಓದಿದಾಗ 2 ಪಕ್ಕದಲ್ಲಿ ಲೈಟ್ ಬರಬೇಕು. ಇದೆಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ. ಇದನ್ನ ಅಣುಕು ಪ್ರದರ್ಶನ ಅಂತಂದ್ರೆ, ಅಣುಕು ಅಂದ್ರೆ ರಿಹರ್ಸಲ್ ಮಾಡ್ಕೊಳ್ಬೇಕು. ಸೊ ಒಂದು ರಿಹರ್ಸಲ್ ಮಾಡ್ಕೊಳ್ಳೋ ಮೂಲಕ ಅದೆಲ್ಲವನ್ನ ಕೂಡ ಚೆಕ್ ಮಾಡ್ಕೊಳ್ತಾರೆ. ಈಗ ಅಲ್ಲೊಬ್ರು ಬಂದಿರ್ತಾರೆ, ಒಬ್ರು ಒಳಗಡೆ ಎಂಟ್ರಿ ಆಗ್ತಿದ್ದಂತೆನೆ ಎಂಟ್ರಿ ಆಗ್ತದಂಗೆ ಅವರ ವೋಟರ್ ಐಡಿ ತೋರಿಸ್ಬೇಕು. ವೋಟರ್ ಐಡಿ ನೋಡ್ದಂಗೆ ಅವರ ನಂಬರ್ ಏನಿರುತ್ತೆ ಅದನ್ನ ಚೆಕ್ ಮಾಡ್ತಾರೆ, ನಂಬರ್ ಅಲ್ಲಿ ಟಿಕ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಹೋಗ್ತಾರೆ. ನೆಕ್ಸ್ಟ್ ಹೋದ್ಮೇಲೆ ಅವ್ರಿಗೆ ಶಾಯಿ ಹಾಕ್ತಾರೆ. ಶಾಯಿ ಹಾಕ್ಮೇಲೆ ಅವರು ಹೋಗ್ತಾರೆ. ಅವರು ಯಾರು ತಮ್ಮ ಯಾರನ್ನ ಆಯ್ಕೆ ಮಾಡ್ತಾರೋ ಆ ಅಭ್ಯರ್ಥಿಯನ್ನ ವೋಟ್ ಹಾಕ್ತಾರೆ, ಹೊರಗಡೆ ಬರ್ತಾರೆ. ಸೊ ಈ ಒಂದು ಪ್ರಕ್ರಿಯೆಯನ್ನ ಕಂಪ್ಲೀಟ್ ಆಗಿ ಒಂದು ರೌಂಡ್ ಚೆಕ್ ಮಾಡ್ಕೊಳ್ತಾರೆ. ನೋಡಿ, ವಿವಿಪ್ಯಾಟ್ಗಳು ಬರ್ತಾ ಇದೆ, ಅದನ್ನ ತುಂಬಾ ಭದ್ರತೆಯಿಂದ ತರಲಾಗುತ್ತೆ. ಮಾರುತಿ, ಈಗ ನೀವೇನ್ ನೋಡ್ತಾ ಇದ್ರಿ ವೀಕ್ಷಕರೇ, ಸಂಡೂರು ನೋಡಿ, ವೆರಿ ಫಾಸ್ಟ್ ವಿಜುವಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಲೈವ್ ವಿಜುವಲ್ಸ್ ಸಂಡೂರಿನಿಂದ ನಿಮಗೆ ತೋರಿಸ್ತಾ ಇರುವಂತದ್ದು ಲೈವ್ ವಿಜುವಲ್ಸ್. ನಮ್ಮ ರೇಣುಕಾರಾಧ್ಯ ಫಾಸ್ಟ್ ವಿಜುವಲ್ಸ್ ತೋರಿಸ್ತಾ ಇದೀವಿ ನಮ್ಮ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಅಂತೇಳಿ ತೋರಿಸಿದ್ದಾರೆ. ಈ ಮಿನಿ ದಂಗಲ್ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತಂದ್ರೆ, ಕಾಂಗ್ರೆಸ್ಗೂ ಕೂಡ ಪ್ರತಿಷ್ಠೆಯ ಕಣ ಆಗಿದೆ 3. ಮತ್ತೊಂದು ಕಡೆ ಮೈತ್ರಿ ಪಾಳೆಯಕ್ಕೂ ಕೂಡ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣ 3. ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮುಂದಿನ ದಿನಗಳಲ್ಲಿ. ಈ ಸೋಲು ಗೆಲುವು ಲೆಕ್ಕಾಚಾರಗಳಿದೆಯಲ್ಲ, ಯಾರು ಕೂಡ ಅದನ್ನ ಊಹೆ ಮಾಡೋದಕ್ಕೆ ಆಗೋದೇ ಇಲ್ಲ. ನೋಡಿ, ಇದು ಈ ಕ್ಷಣದ ಲೈವ್ ವಿಜುವಲ್ಸ್ ನಿಮ್ಗೆ ತೋರಿಸ್ತಾ ಇದೀವಿ. ಇದು ಸಂಡೂರ್ನ ಲೈವ್ ವಿಜುವಲ್ಸ್. ಮತ್ತೊಂದು ಕಡೆ